ನಮಸ್ಕಾರ ರೀ. ನಮ್ಮ ಇನ್ಸ್ಟಾಗ್ರಾಮ್ ಮಂದಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬಳದನ ಆಗಿತ್ತು ರೀ. ವಿಡಿಯೋನ ಹಾಕಿರ್ಕಿಲ್ರಿ. ಇವತ್ತು ಒಂದು ವಿಡಿಯೋ ಹಾಕತ್ತೇನೆ ರೀ. ನೋಡಿರಿ, ಭಾಳ ಸುಂದರವಾಗೈತೆ ರೀ. ಇವತ್ತು ನಮ್ಮೂರಿನ ಶ್ರೀ ರೇಣುಕಾದೇವಿ ಜಾತ್ರೆ ರೀ. ಅದಕ್ಕೆ ನಾವು ದೇವಸ್ಥಾನ ಕಡೆ ಬಂದೀವಿ ರೀ. ಈಗ ಗುಡಿ ಒಳಗೆ ಹೋಗಿ ತಾಯಿ ಎಲ್ಲಮ್ಮದ ದರ್ಶನ ಮಾಡೋನು ಬರ್ರಿ. ಭಾಳ ದಿನ ಆಗೈತೆ ರೀ, ನಾನು ಲಾಗ್ ವಿಡಿಯೋನ ಹಾಕಿಲ್ರಿ, ಅದಕ್ಕೆ ಹಾಕತ್ತೇನೆ ರೀ. ಈಗ ತಾಯಿ ಎಲ್ಲಮ್ಮದ ದರ್ಶನ ಮಾಡಕತ್ತೀನಿ ರೀ. ತಾಯಿ ಎಲ್ಲಮ್ಮದ ದರ್ಶನ ಮಾಡ್ಕೊಂಡ ಸ್ವಲ್ಪ ಅಲ್ಲಿ ನಿಂತೇನೆ ರೀ. ಇಲ್ಲಿ ಬಹಳ ಜನ ಬರಾಕತ್ತೀರಿ. ತಾಯಿ ಎಲ್ಲಮ್ಮಗ ಹಳ್ಳಿಗೆ ತುಂಬಕ್ಕೆ ಜನಗಳ ಬರಾಕತ್ತೀರಿ. ಇವತ್ತು ರಾತ್ರಿ ಜಾತ್ರೆ ಇರೋದ್ರಿಂದ ಬಹಳ ಜನ ಕೂಡಕತ್ತಿತ್ರಿ. ಮುಂದೆ ನಾ ಪ್ರಸಾದ ವ್ಯವಸ್ಥೆ ಮಾಡೋರ ಕಡೆ ಬಂದ್ರಿ. ಪ್ರತಿ ವರ್ಷ ದವನದ ಹುಣ್ಣಿಮೆ ನಾಳೆ ಇರುತ್ತೆ. ತಾಯಿ ಎಲ್ಲಮ್ಮದ ಜಾತ್ರೆ ಮಾಡ್ತಾರ್ರಿ ನಮ್ಮೂರಿನ ಕಮಿಟಿ ಅವರ. ಭಾಳ ಸುಂದರವಾಗಿ ಅಲಂಕಾರ ಮಾಡಿರಿ ತಾಯಿ ಎಲ್ಲಮ್ಮಗ. ನೀವು ನೋಡ್ಬೋದ್ರಿ, ಬಹಳ ಜನಗಳು ಕೂಡಿ ಪ್ರಸಾದ ವ್ಯವಸ್ಥೆ ಮಾಡಕತ್ತೀರಿ. ಮುಂದೆ ರಾತ್ರಿ ಪ್ರಸಾದಕ್ಕೆ ಹಾಲುಗ್ಗಿ ಅನ್ನ ಸಾಂಬಾರ ಮಾಡ್ಸಕತ್ತೀರಿ. ನೀವು ನೋಡ್ಬೋದ್ರಿ, ಬಹಳ ಸುಂದರವಾಗಿ ಎಲ್ಲರೂ ಕೂಡಿ ಪ್ರಸಾದ ವ್ಯವಸ್ಥೆ ಮಾಡಕತ್ತೀರಿ. ಮುಂದೆ ನಾನು ಸಾಯಂಕಾಲ ರೆಡಿಯಾಗಿರಿ ಜಾತ್ರೆ ಕಡೆ ಬಂದ್ರಿ. ನಾನು ಜಾತ್ರೆ ಕಡೆ ಹೋಗಿ ತಾಯಿ ಎಲ್ಲಮ್ಮಂದ ದರ್ಶನ ಮಾಡಕತ್ತೀನಿ ರೀ. ಇಲ್ಲಿ ಬಹಳ ಜನ ತಾಯಿ ಎಲ್ಲಮ್ಮಂದ ದರ್ಶನ ಮಾಡಕ್ಕೆ ಬರಾಕತ್ತೀರಿ. ತಾಯಿ ಎಲ್ಲಮ್ಮಂದ ದರ್ಶನ ಮಾಡ್ಕೊಂಡ ನಾ ಬಂದ್ರಿ ಪ್ರಸಾದದ ವ್ಯವಸ್ಥೆ ಮಾಡೋರ ಕಡೆ ರೀ. ನಾನು ಸ್ವಲ್ಪ ಪ್ರಸಾದ ನೀಡಿ ಎಲ್ಲರಿಗೂ ಪ್ರಸಾದವನ್ನು ಮಾಡಿಸಿ ನಾನು ಮಾಡೀನಿ ರೀ. ಮುಂದೆ ಇವತ್ತು ರಾತ್ರಿ ರೀ ಡೊಳ್ಳಿನ ಪದ ಮತ್ತು ಚೌಡಿಕೆ ಇದ್ದು ರೀ. ಬಹಳ ಜನ ಬರಾಕತ್ತೀರಿ. ನಾನು ಸ್ವಲ್ಪ ಕೂತ ಡೊಳ್ಳಿನ ಪದ ಅದು ಕೇಳೀನಿ. ಮುಂದೆ ಚೌಡಿಕೆ ಅದು ಬಹಳ ಸುಂದರವಾಗಿ ಮಾಡಿರಿ. ಮುಂದೆ ಇವತ್ತಿನ ಬ್ಲಾಗ ಇಷ್ಟ ರೀ. ಇವತ್ತಿನ ಬ್ಲಾಗ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡೋದು ಮರಿಬೇಡ್ರಿ. ಹಿಂಗೆ ಬೆಳೆಸಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡತ್ತೇನೆ ರೀ.